ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಎಂತ ಮ್ಯಾಚ್ ಗುರು, ಭದ್ರಕೋಟೆಗೆ ಹೋಗಿ ಹೊಡೆದಿದ್ದಾರೆ ನಮ್ಮ RCB ತಂಡ. RCB ಫೈನಲಿ ಗುರು ನಮ್ಮ ಕನಸನ್ನೆಲ್ಲ ನನಸು ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ಗೈಸ್, ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೆ ಇದೇ ಖುಷಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಮ್ಯಾಚ್ ಬಗ್ಗೆ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ. 6 ವರ್ಷ ಆದ್ಮೇಲೆ ನಾವು ಅಲ್ಲಿ ಚೆನ್ನೈಯಲ್ಲಿ ಸೋಲ್ಸಿದ್ದು 2008 ಅಲ್ಲಿ ಗೆದ್ದಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಗೆದ್ದಿದ್ದೆ ನಾವು ಇವತ್ತು. ಸೊ ಆಕ್ಚುಲಿ ಹೊಸ ಅಧ್ಯಾಯ, ಲಾಸ್ಟ್ ವರ್ಷ ಹೇಳಿದ್ರು ಅಲ್ಲ, ಇವಾಗಿಂದ ಹೊಸ ಅಧ್ಯಾಯ. ವಿರಾಟ್ ಕೊಹ್ಲಿ ಅವರು ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ನಾನು ನೋಡಿದ್ದು ಚೆನ್ನೈಯಲ್ಲಿ ಅಂತ ಇವತ್ತಿನ ಮ್ಯಾಚಲ್ಲಿ. ಎಸ್ಪೆಷಲಿ ನಮಗೆ ಟಾಸ್ ಕೂಡ ಸೋತ್ರೂ ಕೂಡ ಬ್ಯಾಟಿಂಗ್ ಬಂದಾಗ ನಮ್ಗೆ ಏನು ಡಿಫ್ರೆನ್ಸ್ ಆಗಿಲ್ಲ. ಎಸ್ಪೆಷಲಿ ಫಿಲ್ ಸಾಲ್ಟ್ ಅವ್ರು ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಕೂಡ ಸ್ಟ್ರಗಲ್ ಮಾಡೋರು. ಆಕ್ಚುಲಿ ಅವ್ರು ಏನು ಜಾಸ್ತಿ ರನ್ ಸ್ಕೋರ್ ಮಾಡೋಕ್ಕಾಗಿಲ್ಲ, ಬಾಲ್ ಟು ಬಾಲ್ ರನ್ಸ್ ಸ್ಕೋರ್ ಮಾಡ್ತಾ ಇದ್ರು. ಬಟ್ ಆ ಕಡೆ ಒಂದ್ ಎಂಡಲ್ಲಿ ಹೊಡಿತಾ ಇದ್ದು ಯಾರು, ಫಿಲ್ ಸಾಲ್ಟ್ ಅವರು. ಬಟ್ ಸಖತ್ ಸ್ಟಂಪಿಂಗ್ ಅಂತ ಹೇಳ್ತೀನಿ ತಲಾ ಧೋನಿ ಅವ್ರ ಮಾತ್ರ. ನಾನು ಅನ್ಬಿಲೀವಬಲ್ ಸ್ಟಂಪಿಂಗ್ ಅಂತ ಅನ್ಕೊಂಡು ಇವ್ರು ನಾಟ್ ಔಟ್ ಅಂತ ನಾನು ಔಟ್ ಅಂತ ನನಗೆ ಗೊತ್ತಾಗೋಯ್ತು. ಧೋನಿ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾಗ ಅದು ಪಕ್ಕ ಔಟ್ ಅಂತ ಯಾವಾಗ ಗೊತ್ತಾಯ್ತು ಅಂತಂದ್ರೆ, ಸೊ ಇಲ್ಲಿ ಧೋನಿ ಅವ್ರು ನಡ್ಕೊಂಡು ಬಂದ್ರು ಅವ್ರು ಆಕ್ಚುಲಿ. ಸೊ ಅವಾಗಲೇ ಗೊತ್ತಾಯ್ತು ಫಿಲ್ ಸಾಲ್ಟ್ ಅವ್ರು ಔಟ್ ಆಗ್ಬಿಟ್ರು ಅಂತ. ಸೊ ಮೊನ್ನೆ ಕೂಡ ಒಂದು ಮುಂಬೈ ಇಂಡಿಯನ್ಸ್ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನು ಕೂಡ 0.12 seconds ಅಲ್ಲಿ ಅವ್ರನ್ನ ಔಟ್ ಮಾಡಾಕಿದ್ರು. ಸೊ ಇವತ್ತು ಅಷ್ಟೇ ಹಂಗೆ ಅನ್ಕೊಂಡೆ, ಮೇ ಬಿ ಅವರು ಪಕ್ಕ ಲೈಕ್ ಔಟ್ ಆಗಿರೋದು ಗೊತ್ತಿರುತ್ತೆ ಅವ್ರಿಗೆ. ಇದಾದ್ಮೇಲೆ ನೆಕ್ಸ್ಟ್ ದೇವದತ್ ಪಡಿಕ್ಕಲ್ ಅವರು ಒಂದು ಸಖತ್ ಕೇಮಿಯೋ ಮಾಡ್ತಾರೆ ಅಂತ ಹೇಳ್ಬೋದು. ಗುರು, ನಾನು ಅನ್ಕೊಂಡಿದ್ದೆ ದೇವದತ್ ಪಡಿಕ್ಕಲ್ ಅವರು ಇವತ್ತು ಕುಟುಕ್ತಾರೆ ಅಂತ. ಬಂದಂಗೆ 4-6 ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸಾಕಾದಾಗ ಆಡೋದು ದೇವದತ್ ಪಡಿಕ್ಕಲ್ ಮಾತ್ರ ಗುರು. ಆದ್ರೆ ಇಲ್ಲಿ ಆಕ್ಚುಲಿ ನನಗೆ ಕ್ಯಾಚ್ ಮೇಲೆ ಒಂದು ಸ್ವಲ್ಪ ಡೌಟ್ ಇದೆ. ಆಕ್ಚುಲಿ ಅವ್ರು ಕ್ಯಾಚ್ ಋತುರಾಜ್ ಗಾಯಕ್ವಾಡ್ ನೀಟಾಗಿ ಕವರ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಸೊ ಅಂಪೈರ್ ಕೂಡ ಮೇಲೆ ಹೋದವರು ಸಡನ್ ಆಗಿ ತೋರಿಸಲೇ ಇಲ್ಲ, ಡೈರೆಕ್ಟ್ ಆಗಿ ಔಟ್ ಕೊಟ್ಬಿಟ್ಟು ಕಳಿಸ್ತಾರೆ. ಹೆಂಗೆ ಗುರು ಅದು? ಅಟ್ಲೀಸ್ಟ್ ಪವರ್ ಒಂದು ರಿಪ್ಲೈ ನೋಡ್ಬೇಕು ತಾನೆ, ಒಂದು 3-4 ಸತಿ ರಿಪ್ಲೈ ನೋಡ್ಬೇಕು ಡಿಫ್ರೆಂಟ್ ಆಂಗಲ್ ಅಲ್ಲಿ. ಅದೇನೂ ಮಾಡಿಲ್ಲ, ಡೈರೆಕ್ಟ್ ಆಗಿ ಇವ್ರು ಕ್ಯಾಚ್ ಹಿಡಿದ್ರೆ ಔಟ್ ಕೊಟ್ಟರು. ಆಕ್ಚುಲಿ ನಾನು ಇಲ್ಲಿ ಅವ್ರು ಕೊಡ್ಲಿಲ್ಲ ಅಂದಾಗಲೇ ನಾನು ಜಿಯೋದಲ್ಲಿ ಹೋಗ್ಬಿಟ್ಟು ಮತ್ತೆ ರೀಪ್ಲೇ ನೋಡಿದೆ. ಸೊ ಒಂದು ಸ್ವಲ್ಪ ಟಚ್ ಆದಂಗೆ ಅನಿಸ್ತಾ ಇದೆ ನನಗೆ. ಸೊ ಗೈಸ್, ನಿಮ್ಗೆ ಅನಿಸುತ್ತೆ ಅದು ಟಚ್ ಆಗಿತ್ತಾ ಇಲ್ವಾ? ಸೊ ನೀವು ಎಷ್ಟು ಅಬ್ಸರ್ವ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಎನಿವೇಸ್ ಮ್ಯಾಚ್ ಗೆದ್ವಲ್ಲ, ಅದೊಂದು ಸೆಕೆಂಡ್ರಿ. ಬಟ್ ಆದ್ರೂ ಔಟ್ ಇಲ್ಲ ಅಂದ್ರೆ ಮೇ ಬಿ 200+ ಸ್ಕೋರ್ ಆಗ್ತಿತ್ತೇನೆ, ಯಾಕಂದ್ರೆ ಆ ರೀತಿ ಆಡಿದ್ದು. ಬಟ್ ಅದಾದ್ಮೇಲೆ ಯಾರ್ದು, ನಮ್ಮ ರಾಪ ಅವ್ರದ್ದು ಫುಲ್ ಭರ್ಜರಿ ಬೇಟೆ ಅಂತ ಹೇಳ್ಬೋದು, ಕಿಂಗ್ ಅಂತಾನೆ ಹೇಳ್ಬೋದು ಗೈಸ್. ಸೊ ಆ ರೇಂಜಿಗೆ ಆಡಿದಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಜತ್ ಪಟ್ಟಿದಾರ್ ಒನ್ ಆಫ್ ದ ಲಕ್ಕಿಯೆಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನೆನಪಿದ್ಯಾ ಗೈಸ್, ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ ನಾವು ಸೆಮಿಫೈನಲ್ ಮ್ಯಾಚ್ ಆಡ್ತಾ ಇರ್ಬೇಕಾದ್ರೆ ಸೊ ಎಷ್ಟು 2 ಕ್ಯಾಚ್ ಬಿಡ್ತಾರೆ ಆಕ್ಚುಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಅಲ್ಲಿ ಸೆಂಚುರಿ ಮಾಡ್ತಾರೆ. ಇಲ್ಲೂ ಕೂಡ 2 ಕ್ಯಾಚ್ ನ ಬಿಡ್ತಾರೆ. ಮ್ಯಾಚ್ ಅಲ್ಲಿ ಬರೀ ಕ್ಯಾಚ್ ಡೈರೆಕ್ಟ್ ಆಗಿ ಟೋಟಲ್ ಆಗಿ 3-4 ಬಿಡ್ತಾರೆ, ಎಲ್ಲ ಡ್ರಾಪ್ ಆಫ್. ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಕ್ಯಾಚ್ ಬೀಳುತ್ತೆ, ಇವ್ರದ್ದು 2 ಕ್ಯಾಚ್ ಮಿಸ್ ಆಗುತ್ತೆ. ನಾನು ಶಾಕ್ ಆಗ್ಬಿಟ್ಟೆ. ದೀಪಕ್ ಕೂಡ ಆಕ್ಚುಲಿ ಅದು ಮಾಮೂಲಿ ಲೆಂತ್ ಅಲ್ಲಿ ಬರೋ ಕ್ಯಾಚ್ ಕೂಡ ಆರಾಮ್ಸೆ ಹಿಡ್ಕೊಬೋದಾಗಿತ್ತು. ಅವರು ಅದನ್ನು ಬಿಟ್ಬಿಡ್ತಾರೆ ಒಂದೇ ಸತಿಗೆ, ಅಲ್ಲೇ ಮ್ಯಾಚ್ ಡ್ರಾಪ್ ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ರಜತ್ ಪಟ್ಟಿದಾರ್ ಅವರು 50 ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ಫಿನಿಶಿಂಗ್ ಟಚ್. ಆಮೇಲೆ ಇನ್ನೊಂದೇನು ಬೇಜಾರು ಗೊತ್ತಾ ಗೈಸ್, ಆಕ್ಚುಲಿ ಜಿತೇಶ್ ಶರ್ಮಾ ಸಖತ್ತಾಗಿ ಆಡಿದ್ರು. 6 ಬಾಲ್ 100 ರನ್ ಹೊಡಿತಾರೆ, 200 ಸ್ಟ್ರೈಕ್ ರೇಟ್ ಇದೆ. ಔಟ್ ಆಗ್ತಾರೆ. ಔಟ್ ಆದ್ಮೇಲೆ ಇವರು ದೋಸಾ ಇಡ್ಲಿ ಚಟ್ನಿ ನನಗೆ ಗೊತ್ತು ರೇಗಿಸ್ತಾರೆ ಅಂತ ಆ ಸಾಂಗ್ ಹಾಕಿದ್ರು ಹೋಗ್ಬೇಕಾರೆ. ಯಾಕೆ ಗುರು ಅವರು ತೋರಿಸ್ತೀವಿ ನಾನು ಅನ್ಕೊಂಡೆ ಮನ್ಸಲ್ಲ ಅವಾಗ. ಇರ್ಲಿ ಇನ್ನು ಸೆಕೆಂಡ್ ಹಾಫ್ ಇನ್ನು ಇವಾಗ ಹೋಗ್ತಾರೆ. ಟಿಮ್ ಡೇವಿಡ್ ಅವ್ರ ಮೇಲೆ ಸಖತ್ ನಂಬಿಕೆ ಇತ್ತು. ಅದೇ ರೀತಿನೇ ಮ್ಯಾಚ್ ನ ಫಿನಿಶಿಂಗ್ ಮಾಡೋದು. ಇಲ್ಲಿ ಆಕ್ಚುಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಕೂಡ ಸಾಕಾದಾಗೆ ಆಡ್ತಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ಅದ್ರ ಜೊತೆ ಟಿಮ್ ಡೇವಿಡ್ ಫಿನಿಶಿಂಗು ನಾನು ಅನ್ಕೊಂಡಿದ್ದೆ ರಮೋರಾ ಶೆಫರ್ಡ್ ಅವ್ರು ಬರಬೇಕಾಗಿತ್ತು ಅಂತ. ಒಳ್ಳೇದಾಯ್ತು ಆಕ್ಚುಲಿ. ನಮ್ಮ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡ್ಬಿಟ್ರು. ಬ್ಯಾಟಿಂಗ್ ಸಖತ್ತಾಗಿ ಆಡಿದಾಗ ನಾನು ಡೌಟೇ ಇರಲಿಲ್ಲ. ಹೆಸಲ್ವುಡ್ ನ ಮೊದಲನೇ ಸತಿ ಪವರ್ ಪ್ಲೇ ಅಲ್ಲಿ ಅಂತ ಬೌಲಿಂಗ್ ಗುರು ಭುವನೇಶ್ವರ್ ಕುಮಾರ್ದು ಮತ್ತೆ ಹೆಸಲ್ವುಡ್ದು ಭಯಂಕರ. ಮೊದಲನೇ 1 ಓವರಲ್ಲಿ 2 ವಿಕೆಟ್ ಕಿತ್ತಾಕ್ಬಿಡ್ತಾರೆ. ಅದು ಯಾರ್ದು? ಋತುರಾಜ್ ಗಾಯಕ್ವಾಡ್ದು ಮತ್ತೆ ರಾಹುಲ್ ತ್ರಿಪಾಠಿ ಅವ್ರದ್ದು. ಆಕ್ಚುಲಿ ರಾಹುಲ್ ತ್ರಿಪಾಠಿ ನಾನು ಅನ್ಕೊಂಡೆ ಹೊಡಿತಾರೆ ನಾಯಿ ಹೊಡ್ದಂಗೆ ಅಂತ. ಬಟ್ ಸಖತ್ ಲೈನ್ ಲೆಂತ್ ಗುರು. ಆ ಮನುಷ್ಯನ ಲೈನ್ ಲೆಂತ್ ಪಿಕ್ ಮಾಡಬೇಕು ಅಂತಂದ್ರೆ ಹೆವಿ ಕಷ್ಟ ಆಗುತ್ತೆ. ಸಖತ್ತಾಗಿ ಬೌಲಿಂಗ್ ಹಾಕಿದ್ದು. ಸೊ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ತಂಡ ಯಾವ್ದಪ್ಪ, ಪವರ್ ಪ್ಲೇ ಡೆಡ್ಲಿ ಬೌಲರ್ ಯಾರಪ್ಪ ಅಂತ ಕೇಳ್ತಾರೆ ಆಫ್ಟರ್ ಮುಂಬೈ ಇಂಡಿಯನ್ಸ್ ನಮ್ದೇ ಅಂತ ನಾನು ಹೇಳ್ತೀನಿ. ಎಸ್, ಇನ್ನೊಂದು ವಿಕೆಟ್ ಕೂಡ ಹೋಗುತ್ತೆ ಭುವನೇಶ್ವರ್ ಕುಮಾರ್ ಅವ್ರದ್ದು ಎಡ್ಜ್ ಆಗಿರುತ್ತೆ. ಸೊ ಅಲ್ಲಿ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ವಾಯ್ಸ್ ರೈಸ್ ಮಾಡ್ತಾರೆ, DRS ತಗೊಳ್ರಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಒಂದು ಮಾತು ಕೂಡ ಆಡಲ್ಲ. ದೇವದತ್ ಪಡಿಕ್ಕಲ್ ಅವರು, ಸಾರಿ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಪಟ್ ಅಂತ ತಗೊಳ್ತಾರೆ. ಸೊ ಅಲ್ಲಿ ನೋಡಿದ್ರೆ ಎಡ್ಜ್ ಆಗಿರುತ್ತೆ. ಅದು ಲಕ್ಕಿ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ನಾಟ್ ಔಟ್ ಅಂತ ಅನ್ಕೊಂಡಿದ್ದೆ, ಬಟ್ ಲಕ್ಕಿ ಅದು ಕೂಡ ವಿಕೆಟ್ ಬರುತ್ತೆ. ಬಟ್ ಅದಾದ್ಮೇಲೆ CSK ಅವ್ರು ಆಕ್ಚುಲಿ ಮ್ಯಾಚ್ ಅಲ್ಲೇ ಇಲ್ಲ. ಸೊ ಇವರು ಜಡೇಜಾ ಜಡೇಜಾ ಅಹೆಡ್ ಲೈಕ್ ಇವ್ರನ್ನ ಕಳ್ಸಿರ್ ಗೊತ್ತಾ, ಸ್ಯಾಮ್ ಕರಣ್ ಅವ್ನ. ಅಲ್ಲೇ ತಪ್ಪಾಗಿದ್ದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಸ್ಯಾಮ್ ಕರಣ್ ಅವರು ಹೊಡಿಯಕ್ ಆಯ್ತಾ ಇಲ್ಲ. ಹೊಡಿತಾವ್ರು ಎಷ್ಟು ಅಂತ ಹೊಡಿತಾರೆ ಅವರೊಬ್ಬರೇ. ಕೂಡ ಪರವಾಗಿಲ್ಲ, ಒಂದು ರೇಂಜ್ಗೆ ಆಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲ, ದುಬೆ ಮೇಲೆ ಪ್ರೆಷರ್ ಬಿತ್ತು. ಯಾವಾಗ ಇವರು ಜಾಸ್ತಿ ಬಾಲ್ಸ್ಗಳನ್ನ ನುಂಗಿದ್ರು ಆಡ್ದಂತ ದೀಪಕ್ ಹುಡ್ಡ ಮತ್ತೆ ಇವರು ಇಬ್ರು ಜಾಸ್ತಿ ಸ್ವಲ್ಪ ಬಾಲ್ಸ್ ನುಂಗಿದಾಗ ಅವ್ರಿಗೆ ಪ್ರೆಷರ್ ಬಿತ್ತು. ಅಲ್ಲೂ ಆಡಕ್ ಹೋಗಿಲ್ಲ, ಅವ್ರು ಔಟ್ ಆಗ್ತಾರೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಈಗ ವೆಯ್ಟ್ ಮಾಡ್ತಿದ್ದು ಯಾರಿಗೆ ಅಂದ್ರೆ ತಲಾ ಧೋನಿಗೆ. ಧೋನಿ ಅವ್ರು ಬರೋದ್ ಬೇಡ ಗುರು, ರವಿ ಅಶ್ವಿನ ಕಳಿಸ್ತವ್ರು. ನಾನು ಶಾಕ್ ಆಗ್ಬಿಟ್ಟಿದ್ದು, ಯಾಕೆ ಗುರು ಅಶ್ವಿನ ಕಳಿಸ್ತಾವ್ರಿ ಇವರು ಅಂತ ಎಷ್ಟು ಜನ ವೆಯ್ಟ್ ಮಾಡ್ತಾರೆ.
ಆಕ್ಚುಲಿ ಅವತ್ತು ನಿನ್ನೆ ನನಗೊಂಥರ ಖುಷಿ ಏನಪ್ಪಾ ಅಂತಂದ್ರೆ CSK ಫ್ಯಾನ್ಸ್ಗಳಿಗೆ ಫಸ್ಟ್ ಟೈಮ್ RCB ಕಷ್ಟ ಏನು ಅಂತ ಗೊತ್ತಾಯ್ತು ಅಂತ ಆಕ್ಚುಲಿ ಈಗ ಸ್ಟೇಡಿಯಂ ತುಂಬಾ ವಿಷಲ್ಗಳು ಬಾಯಲ್ಲಿತ್ತು, ಬಟ್ ಆ ವಿಷಲ್ ಅಲ್ಲಿ ಸೌಂಡೇ ಬರ್ತಿಲ್ಲ, ಸೌಂಡ್ ಅಲ್ಲಿ ಬರ್ತಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಧೋನಿ ಬಂದಾಗ ಮಾತ್ರ ಸೌಂಡ್ ಇತ್ತು ಅಷ್ಟೇ, ಬಟ್ ಅದಕ್ಕೂ ಮುಂಚೆ ಫುಲ್ ಮಕ ನೋಡಿದೆ. ಇವನ್ ಧೋನಿ ಬಂದಾಗ ತುಂಬಾ ಜನ ಸಪ್ಪಗೆ ಕೂತ್ಕೊಂಡಿದ್ರು, ಮೇ ಬಿ ತುಂಬಾ ಜನ ಎಕ್ಸ್ಪೆಕ್ಟೇಷನ್ಸ್ ಏನಿಕೊಂಡಿದ್ರು ಅಂದ್ರೆ ಗೆಲ್ತೀವಿ, ಆರಾಮ್ಸೆ ಗೆಲ್ತೀವಿ, ಅದನ್ನ ನಮ್ದೇ ಅಂದ್ರೆ ಧೋನಿ ಅವ್ರನ್ನ ನೋಡಕ್ ಬಂದವ್ರಿಗೆ ಏನ್ ಮೋಸ ಆಗಿಲ್ಲ, 30 ರನ್ ನೋಡ್ಬಿಟ್ಟು ಸೊ ಮ್ಯಾಚ್ ನ ನಮ್ ಕಡೆ ವಿನ್ ಮಾಡ್ಕೊಡ್ತಾರೆ ಅಷ್ಟೇನೆ. ಸೊ ಇಲ್ಲ ಚೆನ್ನಾಗಿ ಆಡೋರು ಆಕ್ಚುಲಿ. ನಂಗೆ ಖುಷಿ, ನನಗೆ ಬೇಜಾರಾಗಿದೆ ಎಲ್ಲಿ ಗೊತ್ತಾ, ಇನ್ನೊಂದ್ ಸ್ವಲ್ಪ ರನ್ ನೀಟಾಗಿ ಬೌಲಿಂಗ್ ಹಾಕೊಡತ್ರ ಹೊಡಿಯೋ ತರ ಹಾಕೊಡ್ಬೇಕಾಗಿತ್ತು ನಾನು, ಎಸ್ಪೆಷಲಿ ಧೋನಿ ಅವ್ರಿಗೆ. ಯಾಕಂದ್ರೆ ನಾನು ಕಾಯ್ತಾ ಇದ್ದೆ ಚೆನ್ನಾಗಿ ಹೊಡಿತಾರೆ ಅಂದ್ರೆ ಟಚ್ ಅಲ್ಲಿ ಇದಾರೆ ಗುರು, ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಅವ್ರಿಗೆ ಏನಂತಂದ್ರೆ ಒಂದ್ ಸ್ವಲ್ಪ ಕುಟುಕಿದ್ರು ಸ್ಟಾರ್ಟಿಂಗ್, ಒಂದ್ 2-3 ಬಾಲ್ ಕುಟುಕಿದ್ರು, ಬಟ್ ಅದಾದ್ಮೇಲೆ ಬಂತು ನೋಡಿ ಲಾಸ್ಟ್ ಓವರಲ್ಲಿ ಇವ್ರಿಗೆ ಲೈಕ್ ಕೃಣಾಲ್ ಪಾಂಡ್ಯಾಗೆ 2 6 1 4 ಹೊಡಿತಾರೆ. ಸೊ ಅಲ್ಲಿ ಮ್ಯಾಚ್ ನ ಕಂಪ್ಲೀಟ್ ಆಗಿ ಎಂಡ್ ಮಾಡ್ತಾರೆ, 4 ಅಲ್ಲಿ ಎಂಡ್ ಮಾಡ್ತಾರೆ ಒಟ್ನಲ್ಲಿ ಧೋನಿ ಅವರು ಅಷ್ಟೇ ಮ್ಯಾಚ್ ನಲ್ಲಿ. 2008ರಲ್ಲಿ ನಾವು ಗೆದ್ದಿದ್ದು, ಸೊ ಅದಾದ್ಮೇಲೆ 17 ವರ್ಷ ಆದ್ಮೇಲೆ ಇವಾಗ ಗೆಲ್ತಾ ಇದೀವಿ. ನನಗಂತೂ ಲಿಟ್ರಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ. ಅಂಡ್ ನಮ್ಮ ಏರಿಯಾ ಫುಲ್ ಪಟಾಕಿ ಎಲ್ಲ ಹೊಡಿತಾ ಇದಾರೆ ಗುರು, ಡಮಾಡಿ. ನಾನು ಇದೇನಕ್ಕೆ ಸಡನ್ ಆಗಿ ಪಟಾಕಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇಲ್ಲಿ IPL RCB ಗೆದ್ದಿರೋ ಖುಷಿಗೆ ಫುಲ್ ಪಟಾಕಿ ಹೊಡಿತಾ ಇದಾರೆ ಗೈಸ್. ಲಿಟ್ರಲಿ ನಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂತಂದ್ರೆ IPL ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ಚೆನ್ನೈ ಮೇಲೆ ಹೊಡೆದಿದ್ದು. ಸೊ ಒಟ್ನಲ್ಲಿ ಗೈಸ್ ಇನ್ನೂ ಹೋಗ್ತಾ ಹೋಗ್ತಾ ತುಂಬಾ ಚಾಲೆಂಜಸ್ಗಳಿದೆ. ಆಲ್ರೆಡಿ ಹೇಳಿರೋ ಹಾಗೆ ಚೆನ್ನೈಯಲ್ಲಿ ಗೆದ್ದಿರೋದೇ ನಮ್ಗೆ ಒಂಥರ ಯೂಜ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ನಮ್ಗೆ ಅನ್ನಿಸ್ತಾರದು ಏನಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ನಾವು ಮ್ಯಾಚ್ನ ಗೆಲ್ಲಬೇಕಾಗುತ್ತೆ, ಯಾಕಂದ್ರೆ ಹೋಮ್ ಅಡ್ವಾಂಟೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ಪೆಷಲಿ ಚೆನ್ನೈಯಲ್ಲಿ ಹೋಮ್ ಅಡ್ವಾಂಟೇಜ್ ಅವರು ಚೆನ್ನಾಗಿ ತಗೊಂತಾರೆ. ಮೊದಲನೇ ಮ್ಯಾಚು ಮುಂಬೈನ ಆ ರೀತಿ ಹೊಡೆದಾಕಿದ್ದಾರೆ ಅಂತಂದ್ರೆ, ಎರಡನೇ ಮ್ಯಾಚು ಫೇವರ್ ಇದ್ದಿದ್ದು ಎಲ್ಲ ಇದ್ದಿದ್ದು ಅವ್ರ ಕಡೆನೇ, ಬಟ್ ದೇವ್ರು ನಮ್ಮ ಕಡೆ ಇದ್ದ, ನಮ್ಮ ಅಭಿಮಾನಿಗಳು ಕೂಡ ನಾವು ಅವ್ರ ಕಡೆ ಇದ್ವಿ, ಅದಕ್ಕೆ ನೀಟಾಗಿ ಮ್ಯಾಚ್ನ ಹೊಡ್ಕೊಂಡ್ಬಂದ್ರು. ಎಲ್ಲಾ ಕಡೆಯಿಂದನೂ ಟಾಪ್ ಮ್ಯಾಚ್ ಅಂತ ಹೇಳ್ಬೋದು. ಒಂದ್ ಕಡೆ ಬ್ಯಾಟಿಂಗ್ ಕಡೆನೂ ಸಾಕಾದಾಗೆ ಬ್ಯಾಟಿಂಗ್ ಮಾಡಿದ್ರೆ ನಮ್ಮ ಹುಡುಗರು, ಅಂಡ್ ಬೌಲಿಂಗ್ ಕಡೆನೂ ಅಷ್ಟೇ. ಇವನ್ ದಯಾಲ್ ಅವರು 2 ವಿಕೆಟ್ ತಗೊಂತಾರೆ, ಅಂಡ್ ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ 2 ವಿಕೆಟ್ ತಗೊಂತಾರೆ, ಅಂಡ್ ಜಾಸ್ ಹಜಲ್ವುಡ್ ಕೂಡ ವಿಕೆಟ್ ತಗೊಂತಾರೆ. ಅಂಡ್ ಇಲ್ಲಿ ಫೀಲ್ಡಿಂಗ್ ಕಡೆ ನೋಡ್ತಾ ಇದ್ರೆ ಮಾತ್ರ ಸಖತ್ತಾಗಿ ಮಾಡಿದ್ರೆ ನಮ್ಮ ಕಡೆ. ಅಂಡ್ ಇಲ್ಲಿ ರಾಪನ ಮೆಚ್ಚಲೇಬೇಕು, ಫೀಲ್ಡ್ ಸೆಟ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಎಲ್ಲಿ 4 ಹೋಗುತ್ತೋ ಆ ಜಾಗದಲ್ಲೇ ಹೋಗಿ ಫೀಲ್ಡರ್ಸ್ಗಳನ್ನ ನಿಲ್ಲಿಸಿರ್ತಾರೆ. ಸೊ ಅದಕ್ಕೆ ಮಾತ್ರ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಯ್ತು. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಗೈಸ್, ಲಾಸ್ಟ್ ಓವರ್ ಅಲ್ಲಿ ಧೋನಿ ಅವ್ರಿಗೇನೆ ಬೌನ್ಸರ್ ಆಗ್ತಾರೆ ಕೃಣಾಲ್ ಪಾಂಡ್ಯ. ನಾನು ಶಾಕ್ ಆಗ್ಬಿಟ್ಟೆ, ಏನ್ ಗುರು ಹಿಂಗ್ ಆಗ್ಬಿಟ್ಟೆ ನೀನು, ಬೈಜೀದ ಸುಂದರ್ ಗುರು ಚೆನ್ನೈ ಅವರು ಅಂತ ಅನ್ಕೊಂಡೆ. ಆಕ್ಚುಲಿ ಮ್ಯಾಚ್ ಇನ್ ಬಿಟ್ವೀನ್ ನೀವು ನೋಡಿ ಅಬ್ಸರ್ವ್ ಮಾಡಂಗಿದ್ರೆ, ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಸ್ವಲ್ಪ ಒಂದು ಬೌಲ್ ಮಾಡ್ತಾರೆ ಅಶ್ವಿನ್ ಅವ್ರಿಗೆ. ಸೊ ಅಶ್ವಿನ್ ಅವರು ಈ ಕಡೆ ಸೈಡ್ಗೆ ಬರ್ತಾರೆ, ಅದಾದ್ಮೇಲೆ ಜಡೇಜಾ ಅವರು ಕೂಡ ಟಕ್ಕರ್ ಮಾಡ್ತಾರೆ. ಆಕ್ಚುಲಿ ಬೌಲಿಂಗ್ ಮಾಡಕ್ ಬಂದಾಗ ನಿಂತ್ಕೊಂತ ಅಂತಾರೆ. ಚೆನ್ನಾಗಿತ್ತು ಗುರು ಜುಗಲ್ ಬಂದಿ, ಬಟ್ ಎಲ್ಲಿ ನನ್ಗೆ ಅನ್ಸಿತ್ತು ಅಂದ್ರೆ ಚೇಸಿಂಗ್ ಮಾಡ್ಬೇಕಾದ್ರೂ ಅವ್ರು ಚೇಸಿಂಗ್ ಆನ್ ಅಂತಾನೆ ಇದ್ದಿದ್ದು. ಆಕ್ಚುಲಿ 196 ಏನ್ ದೊಡ್ಡ ವಿಷಯ ಏನಾಗಿಲ್ಲ. ಆಕ್ಚುಲಿ ಬಾಲ್ಗೆ ಬ್ಯಾಟ್ ಚೆನ್ನಾಗಿ ಬರ್ತಾ ಇದ್ದು, ಬಟ್ ಇವರು ಲೈಕ್ ಒನ್ ಆಫ್ ದ ರಾಂಗ್ ಶಾಟ್ ಆಡಕ್ ಹೋಗಿ ಔಟ್. ಅಂದ್ರೆ ಅದೇ ರೀತಿ ಬೌಲಿಂಗ್ ಮಾಡ್ತಿದ್ದು ಗುರು ನಮ್ಮ ಸ್ಟಾರ್ಟಿಂಗ್ ಅಲ್ಲಿ. ಆಕ್ಚುಲಿ ಭುವನೇಶ್ವರ್ ಕುಮಾರ್ಗೆ ಪಿಕ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಹಜಲ್ವುಡ್ ಹೊಡೆಯೋಣ ಅಂತ ನೋಡಕ್ ಹೋದ್ರು, ಹಜಲ್ವುಡ್ಗೆ ಔಟ್ ಆದ್ರು. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಇವನ್ ಲಾಸ್ಟ್ ಬಾಲ್ ಕೂಡ 6 ಹೊಡೆಯಕ್ ಹೋದ್ರು, ಆ ಬಾಲ್ ಮೇಲೆ ಹೋಯ್ತು, ನೀಟಾಗಿ ಕ್ಯಾಚ್ ಇಟ್ಕೊಂಡ್ರು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಅವರ ಬ್ಯಾಟರ್ಸ್ ಗಳಂತೂ ಪಿಕ್ಕೇ ಮಾಡ್ತಾರೆ, ಎಕ್ಸೆಪ್ಟ್ ಲೈಕ್ ರವೀಂದ್ರ ಬಿಟ್ರೆ ಯಾರು ಇಲ್ಲ. ಕಿಂಗ್ ಕೊಹ್ಲಿ ಕೂಡ ಕೆಣಕಿದ್ರು. ಸೊ ನಮ್ಮ ಕಿಂಗ್ ಕೊಹ್ಲಿನ ಕೆಣಕಿದ್ರೆ ಯಾರ ಬಿಡ್ತಾರ? ಸೊ ಇಲ್ಲಿ ಬಂದು ಹೆಲ್ಮೆಟ್ ಹೊಡಿತು ಒಂದು ಬಾಲು. ಸೊ ಮತೀಶಾ ಪತಿರಾಣ ಅನ್ಕೊಂತೀನಿ. ಸೊ ಅವ್ರ ಬೌಲಿಂಗ್ ಅಲ್ಲೇ ಸೊ ನೆಕ್ಸ್ಟ್ ಬಾಲ್ 4 6 ಹೊಡಿತಾರೆ ಗುರು. ಏನ್ ಗುರು ಬ್ಯಾಟಿಂಗ್ ಅದಾವಾಗ. ಸೊ ಒಟ್ನಲ್ಲಿ ಗೈಸ್ ಮಹೇಶ್ ಪತಿರಾಣ ಅವರು ಆಕ್ಚುಲಿ ಇವತ್ತು ಗೇಮ್ ಅಲ್ಲಿ ಏನು ಅಷ್ಟಕ್ಕಷ್ಟೇ ಇಂಪ್ಯಾಕ್ಟ್ ಮಾಡಿದ್ದು. ನಾನು ಅನ್ಕೊಂಡು ಇವಾಗ ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಅಂತ, ಬಟ್ ಅವರು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇಲ್ಲಿ ನನಗೆ ಆಕ್ಚುಲಿ ಗೇಮ್ ಚೇಂಜರ್ ಯಾರಪ್ಪ ಅಂತ ಅನ್ಸಿದ್ದು ಅಂದ್ರೆ ಫಿಲ್ ಸೋಟ್ ಅವರು. ಎಸ್ಪೆಷಲಿ ಓಪನಿಂಗ್ ಅಲ್ಲಿ ಆ ರೀತಿ ಮಾಡ್ತಾರೆ ಅಂತಂದ್ರೆ ಇನ್ನೂ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇವ್ರ ಮೇಲೆ ನಾವು ಸಖತ್ ಭರವಸೆ ಇಡ್ಬೋದು. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಮೇಲೆ ನಾವು ಆಕ್ಚುಲಿ ಭರವಸೆ ಯಾಕೆ ಇಡಬೇಕು ಅಂತಂದ್ರೆ ಬೌಲಿಂಗ್ ಅಲ್ಲಿ ಇಡ್ಬೋದು. ಅವ್ರು ತೋರಿಸ್ಕೊಟ್ರು, ನಾನು ಬ್ಯಾಟಿಂಗ್ ಅಲ್ಲಿ ಹೊಡಿಯಕ್ ಆಗಿಲ್ಲ, ಯಾಕಂದ್ರೆ ಬ್ಯಾಟಿಂಗ್ ಅಲ್ಲಿ ಅವ್ರಿಗೆ ಕನೆಕ್ಟ್ ಆಗಲಿಲ್ಲ, ನಾನು ಒಪ್ಕೊಂತೀನಿ. ಯಾಕಂದ್ರೆ ಅವರು ಔಟ್ ಆಗಿದ್ದು 180ಗೆ ವಿಕೆಟ್ ಬಿಡ್ತಾರೆ, ವಿಕೆಟ್ ಪಟಕ್ ಅಂತ ಹೊಡಿಯುತ್ತೆ, ಒಂದು 6 ಹೊಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ವಿಕೆಟ್ ಬಿಟ್ಬಿಟ್ಟು ಮತ್ತೆ ಹೊಡಿಯಕ್ಕೆ ಹೋಗ್ತಾರೆ, ಔಟ್ ಆಗ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನನಗೆ ಅನ್ಸಿದೆ ಅಂದ್ರೆ ಬೌಲಿಂಗ್ ಅಲ್ಲಿ ಇವ್ರು ವಿಕೆಟ್ ತಗೊಂತಾರೆ ಅಂತ ಅನ್ನಿಸ್ತು. ವಿಕೆಟ್ನ ಅದೇ ರೀತಿ ತಗೊಂಡ್ರು. ಎಸ್ಪೆಷಲಿ ರಜತ್ ಪಟೇಲ್ ಅವರ ಕ್ಯಾಪ್ಟನ್ಸಿಗೆ ನಾನು ಮೆಚ್ಚಲೇಬೇಕು. ಯಾವಾಗ ಎಂಥ ಬೌಲರ್ ತರಬೇಕು ಅಂತ ಬೌಲರ್ನ ತಗೊಂಡ್ಬಂದ್ರು. ಸೊ ಆಮೇಲೆ ಭುವನೇಶ್ವರ್ ಕುಮಾರ್ನ ನೀವು ನೋಡಿದ್ರೆ 3 ಓವರ್ ಪವರ್ ಪ್ಲೇ ಅಲ್ಲೇ ಹಾಕ್ಸಿದ್ರು. ಸೊ ಅದಾದ್ಮೇಲೆ ಪವರ್ ಪ್ಲೇ ಒಳಗಡೆನೆ ದಯಾಲ್ ಅವ್ರಿಗೆ 1 ಓವರ್ನ ಕೊಟ್ಟರು. ಸೊ ಅದಾಗಿ ಪವರ್ ಪ್ಲೇಲು ಕೂಡ ರನ್ಸ್ನ ಲೈಕ್ ಲೀಕ್ ಮಾಡಕ್ ಬಿಡಲಿಲ್ಲ. ಜಸ್ಟ್ 30 ರನ್ಸ್ಗೆ ಕಟ್ ಹಾಕಿದ್ವಿ ಅಂತಂದ್ರೆ ನೀವು ಯೋಚನೆ ಮಾಡಿ ಯಾವ ರೀತಿ ಕ್ಯಾಪ್ಟನ್ಸಿ ಅವ್ರು ಮಾಡಿದ್ರು ಅಂತ. ಯಾಕಂದ್ರೆ ಈಸಿಯಾಗಿ ಏನಾದ್ರು ಪವರ್ ಪ್ಲೇಯರ್ ಒಂದು 50 ರನ್ಸ್ ಬಂದಿತ್ತು ಅಂದ್ರೆ 3 ವಿಕೆಟ್ ಬಿದ್ದಿದ್ರು ದೊಡ್ಡ ವಿಷಯ ಆಗ್ತಿರಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಬ್ಯಾಟರ್ಸ್ಗಳು ಇನ್ನೂ ಡೆಪ್ತ್ ತುಂಬಾ ಚೆನ್ನಾಗಿತ್ತು. ಇವನ್ ಧೋನಿ ಅವರು ಲಾಸ್ಟ್ ಓವರ್ ಅಲ್ಲಿ 20-25 ರನ್ ಇತ್ತು ಅಂತಂದ್ರೆ ಫಿನಿಶಿಂಗ್ ಮಾಡುವಂತ ಕೆಪಬಿಲಿಟಿ ಇರ್ತಿತ್ತು. ಆಗ್ಲಿಲ್ಲ ಅವ್ರಿಗೆ ಹೊಡೆಯಕ್ ಆಗಿಲ್ಲ. ಬಟ್ ಅಂದ್ರೆ ಇಲ್ಲಿ ರನ್ಸ್ ಇಲ್ವಲ್ಲ, ರನ್ಸ್ ನ ಇವ್ರು ಕಟ್ ಹಾಕೋದು. ಯಾವಾಗ ರನ್ಸ್ ಗಳು ಕಟ್ ಹಾಕೋದ್ರು ವಿಕೆಟ್ಸ್ ಗಳು ಆಟೋಮೆಟಿಕ್ ಉದುರ್ತಾ ಬಂತು. ಸೊ ಒಂದ್ ಕಡೆಯಿಂದ ವಿಕೆಟ್ ಉದುರ್ತಾ ಬೇರೆ ಆಪ್ಷನ್ ಇಲ್ಲ ಅವ್ರ ಹತ್ರ. ಯಾವಾಗ ಅವರು 12ನೇ ಓವರ್ ಅಲ್ಲಿ ಇನ್ನೂ 70 ರನ್ 75 ರನ್ ಉಳ್ಕೊಂಡಿದ್ರು, 13 ಓವರ್ ಆಗ್ಬಿಟ್ಟಿದೆ ಹೆಚ್ಚು ಕಮ್ಮಿ. ಅವಾಗ ಅನ್ಕೊಂಡೆ ಇಲ್ಲ ಮ್ಯಾಚ್ ಕಂಪ್ಲೀಟ್ ಆಗಿ
ಆಗೋಯ್ತು. ಏನಿದ್ರು ಒಂದು ಸೈಡು ಧೋನಿಗೋಸ್ಕರ ವೆಯ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅದೇ ರೀತಿ ಧೋನಿ ಅವ್ರು ಬಂದರು, ಫಿನಿಶಿಂಗ್ ಟಚ್ನ ಕೊಟ್ಟರು, ಬಟ್ ಮ್ಯಾಚ್ ನಾವು ಗೆದ್ವಿ ಅಷ್ಟೇ. ಒಟ್ಟಿನಲ್ಲಿ ಗೈಸ್ 50 ರನ್ಗಳ ಭರ್ಜರಿ ಜಯ ಅಂತಲೇ ಹೇಳ್ಬೋದು ಗೈಸ್. ನನಗೆ ಗೊತ್ತು RCB ಫ್ಯಾನ್ಸ್ ಅಂತೂ ಇವತ್ತು ನೆಮ್ಮದಿಯಾಗಿ ಹಾಲು ಕುಡ್ಕೊಂಡು ಮಲ್ಕೋತಾರೆ ಅಂತ ಗೊತ್ತು. ಸೊ ಗೈಸ್ ನಾವು ಅದೇ ನೆಮ್ಮದಿಯಲ್ಲಿ ಇವತ್ತು ಮಲ್ಕೊತಾ ಇದ್ದೀವಿ. ಐ ಮೀನ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಇನ್ನಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ RCB ತಂಡ ಎಲ್ಲ ಮ್ಯಾಚ್ಗಳನ್ನ ಗೆದ್ದು ಈ ಸೀಸನಲ್ಲಿ ಕಪ್ನ ಎತ್ಕೊಳ್ಳಿ ಅಂತ ನಮ್ಮ ಒಂದು ಅನಿಸಿಕೆ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.